ಕಾವೇರಿ ಟಿಫನ್ ಸೆಂಟರ್ನಲ್ಲಿ ಸಿಎಂ ಡಿಸಿಎಂ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸಿದ್ರು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಈಗಾಗಲೇ ಸಾಕಷ್ಟು ಚರ್ಚೆಗಳನ್ನು ಕೂಡ ಹುಟ್ಟುಹಾಕಿದ್ದು, ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪಕ್ಷದ ಒಳ ಜಗಳದಿಂದ ಆಡಳಿತ ಅಧೋಗತಿಗೆ ಇಳಿದಿದೆ. ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇವೆ ಎಂದಿದ್ದಾರೆ. ಜಗಳ ಇದೆ ಅಂತ ಒಪ್ಪಿಕೊಂಡಿದ್ದಾರೆ. ಸರಿಯಾಗಿ ಸರ್ಕಾರ ನಡೆಸಿ, ಇಲ್ಲ ಬಿಟ್ಟು ಹೋಗಿ. ಇಬ್ಬರ ಜಗಳದಿಂದ ಅಭಿವೃದ್ಧಿ ಶೂನ್ಯ. ಆಸ್ಪತ್ರೆಗಳಲ್ಲಿ ಔಷಧಿ ಸಿಗ್ತಿಲ್ಲ. ರಾಜಣ್ಣ ಹೇಳಿದಂತೆ ವಿಧಾನಸಭೆ ವಿಸರ್ಜಿಸಿ ಚುನಾವಣೆಗೆ ಬನ್ನಿ ಅಂತ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಒಳಜಗಳದಿಂದ ಆಡಳಿತ ಅಧೋಗತಿಗಿಳಿದಿದೆ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ ಮತ್ತು 17 ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ಕೇಳ್ತೀವತ್ತೆ. ಅಂದರೆ ಜಗಳ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಒಪ್ಕೊಂಡಾರ. ರಾಜ್ಯದಲ್ಲಿ ಜಗಳದಿಂದಾಗಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದು ಹೋಗಿದೆ. ನಾನು ಕಾಂಗ್ರೆಸ್ ಪಾರ್ಟಿಯವರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಜಗಳ ಏನಿದ್ರು ನೀವು ಬಗೆಹರಿಸಿಗೋರಿ. ನಿಮ್ಗೆ 2023 ಜನ ಮ್ಯಾಂಡೇಟ್ ಕೊಟ್ಟರು. ನೀವು ಸರಿಯಾದ ಆಡಳಿತವನ್ನು ಕೊಡುವಂಥ ಕೆಲಸವನ್ನು ಮಾಡಿರಿ. ಬೀದಿರಂಪ ಹಾದಿರಂಪ ಮಾಡಿ ಮಳೆ ಜಾಸ್ತಿಯಾಗಿ ಅನೇಕ ಕಡೆ ರಸ್ತೆಗಳು, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಕಲಬುರಗಿ, ಈ ಥರದ ಅನೇಕ ಮಹಾನಗರ ಪಾಲಿಕೆಯಲ್ಲಿ ಸಹಿತ ರಸ್ತೆಗಳ ಪರಿಸ್ಥಿತಿ ಗಂಭೀರ. ಆಸ್ಪತ್ರೆಯಲ್ಲಿ ಔಷಧಿಗಳ ಸಿಗ್ತಾನೆ ಇಲ್ಲ. ಇವರ ಒಳಜಗಳದ ನೇರ ಪರಿಣಾಮ ಆಡಳಿತ ಮೇಲೆ ಆಗ್ತದೆ. ಇದಕ್ಕಿಂತ ಜಾಸ್ತಿ ಉದಾಹರಣೆ ಬೇಕಿಲ್ಲ. ಎಲ್ಲ ಕಾರಣದಿಂದ ನೀವು ಸರಿಯಾಗಿ ಆಡಳಿತ ನಡೆಸಿರಿ, ಇಲ್ಲ ಬಿಟ್ಟು ಹೋಗ್ರಿ. ನೀವು ಹೆಂಗಿದ್ರು ರಾಜಣ್ಣವರು ಹೇಳ್ಯಾರಲ್ಲ, ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗ್ರಿ. ಹಾಗಾಗಿ ಒಂದು ತಕ್ಷಣ ಸರಿ ಮಾಡಿರಿ, ಇಲ್ಲ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬರ್ರಿ. ಕಾಂಗ್ರೆಸ್ ಪಾರ್ಟಿಯ ಒಳಜಗಳದಿಂದ